ಮುಂದಿನ ಶ್ಲೋಕ ವೀಕ್ಷಕರೇ, ಈಗ ನಾನು ಹೇಳೋ ಸಂಚಿಕೆಗಳಲ್ಲಿ ನಿಮಗೆ ಯಾವುದು ಹೇಗೆ ಇಷ್ಟ ಬರುತ್ತೆ ಅನ್ನೋದನ್ನು ನೀವು ನನಗೆ ಫೋನ್ ಮೂಲಕ ಅಥವಾ ವಾಟ್ಸಪ್ ಮೂಲಕ ತಿಳಿಸಿದ್ರೆ ನಾವು ತಿದ್ಕೊಳ್ಳೋಕೆ ಶುರು ಹೋಗುತ್ತೆ. ನೀವು ಹೇಳ್ತೀರಿ ಅಂತ ಭರವಸೆಯೊಂದಿಗೆ ಈ ವಿಷಯವನ್ನು ಶುರು ಮಾಡ್ತಾ ಇದ್ದೀನಿ. ನಿನ್ನೆ 2 ಶ್ಲೋಕ ಹೇಳಿದೆ, ಮುಂದಿನ ಶ್ಲೋಕವನ್ನು ಈಗ ಹೇಳ್ತಾ ಇದ್ದೀನಿ. ಮುಕುಂದ ಮುರ್ಧ ಪ್ರಣಿಪತ್ಯ ಯಾಚೆ ಭವಂತಮೇಕಾಂತ ನಿಯಂತಮರ್ತುಂ ಅವಿಸ್ಮೃತ್ವಚ್ಚರಣಾರವಿಂದೇ ಭವೇ ಭವೇ ಮೇಸ್ತು ಭವತ್ಪ್ರಸಾದಾತ್. ಮುಕುಂದನೇ, ಹಣೆ ಇಟ್ಟು ನಮಸ್ಕರಿಸಿ ನಿನ್ನನ್ನು ನಿಯಮದಿಂದ ಇಷ್ಟು ಮಾತ್ರ ಬೇಡಿಕೊಳ್ಳುತ್ತಿದ್ದೇನೆ. ನನಗೆ ಜನ್ಮ ಜನ್ಮದಲ್ಲಿಯೂ ನಿನ್ನ ಅನುಗ್ರಹದಿಂದ ನಿನ್ನ ಚರಣ ಕಮಲದ ನೆನಪು ಹೋಗದೇ ಇರಲಿ. ನಾಹಂ ವಂದೇ ತವ ಚರಣಯೋ ದ್ವಂದ್ವಮದ್ವಂದ್ವ ಹೇತೋ ಕುಂಭೀಪಾಕಂ ಗುರುಮಪಿ ಹರೆ ದಾರಕಂ ನಾಪನೇತಂ ರಮ್ಯಾ ರಾಮ ಮೃದುತನಲತಾ ನಂದನೇನಾಪಿರಂತಂ ಭಾವೇ ಭಾವೇ ಹೃದಯ ಭವನೆ ಭಾವಯೇಯಂ ಭವಂತಂ. ಎಲೈ ಹರಿಯೇ, ಅವರು ಬರೆದಿರೋ ರಾಜ ಹೇಳ್ತಾನೆ, ಎಲೈ ಹರಿಯೇ, ನಿನ್ನ ಚರಣಯುಗಳವನ್ನು ನಾನು ನಮಸ್ಕರಿಸುತ್ತಿರುವುದು ಸುಖ ದುಃಖಾದಿ ದ್ವಂದ್ವಗಳಿಂದ ಬಿಡುಗಡೆಯಾಗುವುದಕ್ಕಲ್ಲ. ನಾನು ಅದಕ್ಕಾಗಿ ನಾನು ಬೇಡ್ತಾ ಇಲ್ಲ. ಯಾತಕ್ಕೆ ಅಂದರೆ ಕುಂಭೀಪಾಕಂ, ನರಕದ ಹೆಚ್ಚಿನ ಯಾತನೆಯನ್ನು ತಪ್ಪಿಸಿಕೊಳ್ಳುವುದಕ್ಕಲ್ಲ. ಈ ನರಕದಿಂದ ತಪ್ಪಿಸ್ಕೋಬೇಕು ಅಂತಾಗಲಿ ಅದಕ್ಕಾಗಿ ನಿನ್ನನ್ನು ನಾನು ನಮಸ್ಕಾರ ಮಾಡ್ತಾ ಇಲ್ಲ. ನಂದನವನದಲ್ಲಿ ಮೃದುವಾದ ಬಳ್ಳಿ ಮೈಯಿನ ರಮಣೀಯ ಸ್ತ್ರೀಯರನ್ನು ಕ್ರೀಡಿಸುವುದಕ್ಕೂ ಅಲ್ಲ. ಅಂದರೆ ನಂದನವನದಲ್ಲಿರ್ತಕ್ಕಂಥ ಅಪ್ಸರೆಯರನ್ನು ನಾನು ಕ್ರೀಡೆ ಮಾಡೋಕ್ಕಲ್ಲ. ಯಾಕೆ ಅಂದರೆ ಮತ್ತೇಕೆಂದರೆ ಜನ್ಮ ಜನ್ಮದಲ್ಲಿಯೂ ನನ್ನ ಹೃದಯದ ಕೋಣೆಯಲ್ಲಿ, ಅಂದರೆ ನನ್ನ ಹೃದಯದಲ್ಲಿ ನಿನ್ನನ್ನು ಭಾವನೆ ಮಾಡುತ್ತಿರಬೇಕೆಂಬುದಕ್ಕಾಗಿ ನಿನ್ನನ್ನು ನಾನು ಯಾವಾಗಲೂ ನನ್ನ ಹೃದಯದಲ್ಲಿ ಇಟ್ಕೊಳ್ಬೇಕು ಅಂತ ಮಾತ್ರ ನಿನ್ನನ್ನು ನಾನು ಭಜಿಸ್ತೀನಿ.